ಪಾರು, ಅಂತೂ ಇಂತೂ ನಮ್ಮನೇಲಿ ತಂಗಿರಲ್ಲ ಆಯ್ತಿರೋ 2ನೇ ಮದ್ವೆ. ನಮ್ ರಶ್ಮಿ ಮದ್ವೆ ಆಯ್ತು, ನಾಳೆಗೆ ನಮ್ ರಾಣಿ ಮದ್ವೆನೂ ಆಗೋಯ್ತದೆ. ಎಲ್ಲ ಆ ನಮ್ಮವ್ವ ಮಕ್ಕಳಂದೆ. ನಂಗಿದ್ ನಂಬಕ್ಕೆ ಆಯ್ತಿಲ್ಲ. ಇದ್ ನನ್ನ ಅದೃಷ್ಟನೋ ಇಲ್ಲ ನಮ್ ರಾಣಿನ ಅದೃಷ್ಟನೋ ಒಂದು ಗೊತ್ತಾಯ್ತಿಲ್ಲ. ಏನಂತೀ ಪಾರು? ರಾಣಿ ಮದ್ವೆ ಒಳಗೆ ಅತ್ತೆನ್ ಕರ್ಕೊಂಡ್ ಬರ್ತೀನಿ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಅದಾಗ್ಲೇ ಇಲ್ಲ. ನಾಳೆ ಮದ್ವೆ ಶಾಸ್ತ್ರ ಅಂತ ಶುರುವಾದ್ರೆ ಹುಡ್ಕೊಂಡ್ ಹೋಗೋದಕ್ಕೂ ಆಗಲ್ಲ. ಹೋದ್ರು ಎಲ್ಲಿ ಅಂತ ಹುಡುಕ್ಲಿ? ಪಾರು, ಓಯ್ ಓಯ್, ಏನ್ ಯೋಚನೆ ಮಾಡ್ತಾ ಇದ್ದೀ ಪಾರು? ಏನಿಲ್ಲ ಮಾವ, ನೀನ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾನು ಹೇಳಿದ್ದು ದಿಟ ತಾನೆ? ಹೌದು ಮಾವ, ನೀನೇನ್ ಹೇಳಿದ್ರು ಯಾವಾಗ್ಲೂ ಸರಿಯಾಗೇ ಇರುತ್ತೆ. ಆದ್ರೆ ನನ್ ಮನ್ಸಲ್ಲಿ ಏನೋ ಒಂದ್ ವಿಷಯ ಕೋರಿತಿದೆ ಮಾವ. ಏನದು ಪಾರು? ನಮ್ಮ ಮನೆಗೆ ಸೀನನೇ ಮೊದಲನೇ ಅಳಿಯ ಅಲ್ವಾ? ಹೌದು. ರತ್ನ ಈ ಮನೆಗೆ ದೊಡ್ಡವಳಾಗಿದ್ರು, ಅವಳಿಗೆ ನಾಳೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರು ನಮ್ ಸೀನನೇ ಈ ಮನೆಗೆ ಮೊದಲನೇ ಅಳಿಯ ಆಗಿರ್ತಾನೆ. ಆದ್ರೆ ಸೀನನ್ ಮದ್ವೆ ನೋಡಿದ್ರೆ ಹಾಗಾಗೋಯ್ತು. ಮದ್ವೆ ನಡೆಯೋ ಯಾವ ಶಾಸ್ತ್ರನೂ ನಡೀಲಿಲ್ಲ. ಹೆಣ್ಣಿನ ಕಡೆಯಿಂದ ಯಾವ ಹುಡುಗರೇನೂ ಕೊಡ್ಲಿಲ್ಲ, ಬರೋಪಚಾರನೂ ಮಾಡ್ಲಿಲ್ಲ. ಈಗ ನೋಡಿದ್ರೆ ಸೀನನ್ ಮುಂದೆನೆ ಮನುಗೌಡ್ರಿಗೆಲ್ಲಾನು ಮಾಡ್ತಿದೀವಿ. ಸೀನನ್ ಮನ್ಸಲ್ಲಿ ಏನೋ ಅನ್ಸಲ್ವಾ? ಅವನಿಗೆ ಬೇಜಾರಾಗಲ್ವಾ ಅಂತ. ಏನ್ ಮಾತು ಹೇಳ್ಬಿಟ್ಟೆ ಪಾರು, ನಂಗಿದು ಹೊಳಿಲೇ ಇಲ್ಲ ನೋಡು. ಅದು ನಮ್ ಸೀನಾ ನಮ್ಗಳ ಜೊತೆಗೆ ಏಟೊಂದು ಬೆರ್ತೋಗವನೆ ಅಂದ್ರೆ ಅವನ್ ಮನೆ ಅಳಿಯಾನಕ್ಕಿಂತ ಜಾಸ್ತಿ ನಮ್ಮ ಮನೆ ಹುಡುಗನೇ ಆಗ್ಬಿಟ್ಟವನೆ. ಅದಕ್ಕೆ ನಂಗಿದೆಲ್ಲ ಹೊಳಿಲೇ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ ಮಾವ, ಏನಂತ್ಯ? ರಾಣಿ ಮನುಗೌಡ್ರ ಜೊತೆಗೆ ಇವರಿಬ್ರು ಶಾಸ್ತ್ರನೂ ಮಾಡೋಣ ಅನ್ಕೊಂಡಿದ್ವಲ್ಲ, ಅದನ್ನಾದ್ರೂ ಚೆನ್ನಾಗಿ ಮಾಡೋಣ, ಏನಂತ್ಯ? ನಾ ಗುಡ್ಡು ಅಂತೀನಿ. ಗುಡ್ಡು ಅಲ್ಲ, ಬರೀ ಗುಡ್. ಯಾವ್ದೇ ಗುಡ್ಡು ಗುಡ್ಡು. ಸರಿ, ಬಿಬ್ರನ್ನೇ ಮಲಿಕ, ಬೆಳಿಗ್ಗೆ ಹೋಗ್ಬೇಕು. ಮಲಿಕ ಮಲಿಕ. ನಾನು ಹೇಳಿದಲ್ಲ ನೆನಪಿ ತಾನೆ? ನೀನೇನು ಮಾಡಬೇಡ, ನಾನು ಏನ್ ಹೇಳ್ತೀನೋ ಅದನ್ನ ಮಾಡು. ಪಾಪು, ಇದೆಲ್ಲ ಬೇಕಾ? ಅಜ್ಜಿ, ನೀನ್ ಸುಮ್ಮನೆ ಇರೋದೆಲ್ಲ ಗೊತ್ತಾಗಲ್ಲ. ಅವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಮನೋ, ಚಿಕ್ಕವ್ವ ಬನ್ನಿ. ಚಿಕ್ಕಪ್ಪ ಬರಲ್ವಂತೆ, ಚಿಕ್ಕಪ್ಪಗೆ ಕೋಪ ಬಂದಿದೆಯಂತೆ. ಕೋಪನ? ನೀನ್ ನನ್ ಚಿನ್ನ ಅಲ್ಲ, ನನ್ ಮುದ್ದು ಅಲ್ಲ, ನನ್ ಬಂಗಾರ ಅಲ್ಲ. ಪಾಪ ತಮ್ಮಯ್ಯ, ಅಂಥದ್ದೇನಾಯ್ತಪ್ಪ? ನಿನ್ನ ನಾವು ಪ್ರೀತಿ ಮಾಡ್ತೀವಿ, ಮುದ್ದು ಮಾಡ್ತೀವಿ, ಸೇವೆ ಮಾಡಿಲ್ವೇ? ಏನಾಯ್ತು? ನಾವು ಸೇವೆ ಮಾಡಿರೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಸಾರಿ ಕಣೋ, ತಪ್ಪಾಯ್ತು ಕಣೋ, ಬಾರೋ. ಸಾರಿ ಅಂದ್ಬಿಟ್ರೆ ಸಾಕ? ಸಾರಿ ಅಂತ ಕೇಳ್ಬೇಕು ತಾನೆ? ಅಲ್ವಾ ಇಂದ್ರಿ ಅಜ್ಜಿ ದಮ್ಮಯ್ಯ, ಸಾರಿ ಕೇಳ್ಬಿಡು. ತಪ್ಪಾಯ್ತು ಕಣ, ನೀ ನನ್ ಮುದ್ದು ಅಲ್ಲ, ಬಾಪ. ಇನ್ನೂ ಮದ್ವೆನೇ ಆಗಿಲ್ಲ, ಆಗ್ಲೇ ನನ್ನ ಮಗ ರಾಜ ಅನ್ಸಕ್ ಶುರುವಾಗಿದ್ದಾನೆ. ಇವರೆಲ್ಲ ಇವನ್ ಮುಂದೆ ಕೈ ಮುಗಿದ್ ನಿಲ್ಲೋದ್ ನೋಡಿದ್ರೆ ನನ್ನ ಮಗಂಗೆ ರಾಜಯೋಗನೇ ಶುರುವಾಗಿದೆ. ಈ ನಮ್ ರಾಣಿ ಬಂದ್ರೆ ಇವ್ರಿಗೆಲ್ಲ ಊರ್ ಜಾತ್ರೆ ಮಾಡ್ತಾಳೆ. ಚಿಕ್ಕಪ್ಪ, ಎಲ್ಲ ಸಾರಿ ಕೇಳಾಯ್ತು, ಹೊರಡೋಣ? ಬಿರ್ಬಿರ್ನೆ ಬನ್ನಿ, ಗಂಡಿನ ಕಡೆಯವರೆಲ್ಲ ಬಂದ್ಬಿಟ್ಟಾರೆ. ಅಲ್ಲ ಬಾವ, ನಾವು ಚೌಟ್ರಿಗೆ ಹೋಗೋದ್ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಬಂದ್ವಿ? ಮಕ್ಕೆ ಮಂಗಳಾರತಿ ಮಾಡಿಸ್ಕೊಳಕ್ಕೆ. ಮಂಜಿ, ಇದು ದೇವಸ್ಥಾನ, ಇಲ್ಲಾದ್ರೂ ಸ್ವಲ್ಪ ನೆಟ್ಟಿಗೆ ಮಾತಾಡು. ರೀ, ಅಣ್ಣ ಹೇಳಿರ್ಲಿಲ್ವಾ ಏನೋ ಪೂಜೆ ಇದೆ ಅಂತ, ಅದಕ್ಕೆ ಬಂದಿದೀವಿ. ಓ, ಹಾಗಾದ್ರೆ ಪ್ರಸಾದ ಸಿಗುತ್ತಾ? ಒಳಗೇನಿದೆ ಅಂತ ಹೋಗಿ ನೋಡೋಣ. ಎಲ್ರು ಬನ್ನಿ. ಸರಿ. ಓಹ್, ನಾಚಿಕೆ ನೋಡ್ರಪ್ಪ ರಾಣಿದು. ಈ ಸಂದರ್ಭದಲ್ಲಿ ರಾಣಿಯವರಿಗೆ ಈ ಚಿತ್ರಗೀತೆ. ಹೇ, ಒಂದ್ ನಿಮಿಷ, ಎಲ್ರು ಒಟ್ಟಿಗೆ ಹಾಡೋಣ. 1 2 3. ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು, ಅದೇ ನಗು ಅದೇ ಥರ, ಜೊತೆ ಇದೆ ನಿರಂತರ, ತನು ಮನ ಪರಸ್ಪರ ಇರಲಿ ಹೀಗೆ.
ಮದುಮಗಳೇ, ಇರೋಬ್ಬರ ನಾಚಿಕೆನೆಲ್ಲ ಇಲ್ಲೇ ಖಾಲಿ ಮಾಡ್ಬಿಟ್ರೆ ಗಂಡು ನಿಮ್ ಮುಂದೆ ಬಂದಾಗ ಏನ್ ಮಾಡಿರಾ? ಸುಮ್ಕಿರೋಣ, ನೀನು ಕಾಲೆಳಿತೀಯಲ್ಲ. ನಿನಗೆ ಕಾಲೆಳೆಯೋದಕ್ಕೆ ಇಲ್ಲೇ ತಾನೇ ಜಾಸ್ತಿ ಅವಕಾಶ ಇರೋದು. ಮೊದಲು ನಿಮ್ಮ ಅಣ್ಣ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ನಾಚಿಕೆ ಅನ್ನೋದು ನಮ್ಮ ಅಂಗಡಿ ಮಿಠಾಯಿ ಡಬ್ಬಿ. ಓ ಸೀನಾ, ಹೆಂಡ್ರು ಮನೆ ಚೆನ್ನಾಗಿ ಅಡ್ಜಸ್ಟ್ ಆಯ್ತಲ್ಲ. ಅಯ್ಯೋ, ಆಗಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಲೀಲಾ ಆಂಟಿ. ನಮ್ಮ ಮನೆ ಹುಡುಗನೇ ಅವನು. ನೀವು ಹೂ ಅಂದ್ಬಿಡಿ, ನಮ್ಮ ಮನೆಯಲ್ಲೇ ಇರಿಸ್ಕೊಂಡು ಮನೆ ಅಳಿಯ ಮಾಡ್ಕೊಂಡ್ಬಿಡ್ತೀವಿ. ಅವನಿದ್ರೆ ಹೊತ್ತೋಗದೆ ಗೊತ್ತಾಗಲ್ಲ ಅಂತೀನಿ. ಹೌದಾ ಮಗ, ಅಷ್ಟೊಂದು ಅಂದ್ಕೊಂಡ್ಬಿಟ್ಟಿದ್ಯಾ? ಅತ್ತೆ, ಮುಂದೆ ಬಾನು ಮದ್ವೆ ಆದ್ಮೇಲೂ ಅವಳು ಅವಳ ಗಂಡನ್ ಹಚ್ಕೊಂಡ್ರೆ ನಿಮಗ್ ಖುಷಿ ಆಗಲ್ವಾ? ಹಾಗೆ ಅಣ್ಣಂಗೂ ಅತ್ತಿಗೆಗೂ ಖುಷಿ ಆಗಿದೆ ಅಷ್ಟೇ.